ಒಂದೇ ಕ್ಷಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪುಂಡರು ಸೇರ್ಕೊಳ್ತಾರೆ. ಇವರನ್ನ ನಿಯಂತ್ರಣ ಮಾಡೋದಕ್ಕೆ ಇದ್ದಂತಹ ಪೊಲೀಸರ ಸಂಖ್ಯೆ ಎಷ್ಟು ಕೇಳಿದ್ರೆ ಕೇವಲ ಬೆರಳೆಣಿಕೆಯಷ್ಟು. ಮತ್ತು ಅವ್ರ ಹತ್ರ ಏನಾದರೂ ಆಧುನಿಕ ವೆಪನ್ಗಳಿದ್ದು ಆ ವೆಪನ್ ನೋಡಿ ಅಟ್ಲೀಸ್ಟ್ ಇವ್ರು ಹೆದರ್ಕೊಳ್ತಾರ ಅಂತ ಕೇಳಿದ್ರೆ ನೋ. ಪೊಲೀಸರ ಕೈಯಲ್ಲಿದ್ದಂತಹ ವೆಪನ್ ಕೇವಲ ಲಾಠಿ. ಲಾಠಿಗೆ ಮಾತು ಕೇಳುವಂತಹ ಮಕ್ಕಳ ಇವರು? ನೋ ವೇ, ಚಾನ್ಸೇ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ಅಲ್ಲಿದ್ದಂತಹ ಅಷ್ಟು ಜನ ಉನ್ಮಾದಕ್ಕೆ ಒಳಗಾದವರಂತೆ ವರ್ತಿಸ್ತಾ ಇದ್ದಿದ್ದು ಈ ವಿಡಿಯೋದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಈ ಪೋಸ್ಟ್ ಒಂದು ನೆಪ ಅಷ್ಟೇ, ಗಲಾಟೆ ಮಾಡೋದಕ್ಕೆ ಮುಂಚೆನೆ ಸಂಚು ಮಾಡಿದ್ರು, ಮೈಸೂರಿಗರ ನೆಮ್ಮದಿ ಕೆಡಿಸೋದಕ್ಕೆ ಮುಂಚೆನೆ ಸಂಚು ಮಾಡಿದ್ರು ಅನ್ನೋದಕ್ಕೆ ಈ ಒಂದೊಂದೇ ವಿಜುವಲ್ಸು ಸಾಕ್ಷಿ ಹೇಳ್ತಾ ಹೋಗ್ತಾ ಇದೆ ಅಂತ. ಕ್ರೌರ್ಯಕ್ಕೆ ಇನ್ನೊಂದು ಅರ್ಥ ಉದಯಗಿರಿಯಲ್ಲಿ ನಡೆದಂತಹ ಗಲಭೆ ಅನ್ನೋದನ್ನ ಪುಷ್ಟೀಕರಿಸ್ತಾ ಇದೆ ಅಂತ. ಮಮತಾ, ಈ ವಿಜುವಲ್ಸನ್ನು ನೋಡಿದ ಮೇಲೆ ಆದ್ರೂ ಕೂಡ ಮೈಸೂರು ಪೊಲೀಸರ ಗಟ್ಸ್ ಬಗ್ಗೆ, ಮೈಸೂರು ಪೊಲೀಸರ ಸಮಯ ಪ್ರಜ್ಞೆ ಬಗ್ಗೆ, ಮೈಸೂರು ಪೊಲೀಸರ ಎದೆಗಾರಿಕೆ ಬಗ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಅಲ್ಲಿ ಸೇರಿರುವಂಥವರು ಸಾಮಾನ್ಯ ಜನ ಅಲ್ಲ, ಮತ ಅಂದರು. ಅಲ್ಲಿ ಸೇರಿರುವಂತಹ ಹುಡುಗರು ಪುಂಡ ಯುವಕರುಗಳು ಕೂಡ. ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ, ಪೊಲೀಸರ ಮೇಲೆ ಹಲ್ಲೆ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಸೇರಿದಂತಹ ಪುಂಡರ ಯುವಕರನ್ನು ಬಹಳ ಸಮಯ ಪ್ರಜ್ಞೆಯಿಂದ ಮೈಸೂರು ಪೊಲೀಸರು ಅವ್ರನ್ನ ನಿಭಾಯಿಸಿದ್ದಾರೆ. ಮೈಸೂರು ಪೊಲೀಸರು ಎದೆಗಾರಿಕೆಯನ್ನು ಮೆಚ್ಚಲೇಬೇಕು. ಯಾಕಂದರೆ ಕ್ಷಣಾರ್ಧದಲ್ಲಿ ಅಷ್ಟರ ಮಟ್ಟನ ಪ್ರಮಾಣದ ಜನ ಬಂದರೂ ಕೂಡ ಇದ್ದಂತಹ ಬೆರಳೆಣಿಕೆ ಸಿಬ್ಬಂದಿ, ಯಾಕಂದರೆ ತದನಂತರದಲ್ಲಿ ಬೇರೆ ಬೇರೆ ಠಾಣೆಗಳಿಂದ ಕರೆಸ್ಕೊಂಡಿದ್ದಾರೆ, ಆ ಕ್ಷಣದಲ್ಲಿ ಇದ್ದಂತಹ ಬೆರಳೆಣಿಕೆ ಮಂದಿಯ ಪೊಲೀಸರಾದರೂ ಇವರನ್ನು ಎದೆಗೆ ನಿಂತು ಇವರನ್ನು ಓಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಮೈಸೂರು ಪೊಲೀಸರಿಗೆ ಒಂದು ಹ್ಯಾಟ್ಸ್ ಆಫ್. ಮಾನ್ಯ ಕಾಂಗ್ರೆಸ್ನ ವಕ್ತಾರ ಲಕ್ಷ್ಮಣ್ ಮೊನ್ನೆ ಪ್ರಶ್ನೆ ಮಾಡ್ತಾಯಿದ್ರು, ಅಲ್ಲಿ 1,000 ಜನ ಸೇರೇ ಇರಲಿಲ್ಲ ಅಂತ. ಅವರು ಈ ವಿಡಿಯೋ ನೋಡಿದ್ಮೇಲೆ ಮೋಸ್ಟ್ಲಿ ಹೇಳ್ಬೋದೇನೋ ಮಮತಾ, ಇದು ಗ್ರಾಫಿಕ್ಸೋ ಅಥವಾ ರೀಕ್ರಿಯೇಟೋ ಅಥವಾ ಎಡಿಟೆಡ್ ಅಂತನಾದರೂ ಹೇಳದೇ ಇದ್ದರೆ ಅದು ಮೈಸೂರಿನ ಪೊಲೀಸರ ಪುಣ್ಯ. ಯಾಕೆಂದರೆ ಇಷ್ಟರ ಮಟ್ಟಿನ ಹಸಿ ಸುಳ್ಳುಗಳನ್ನು ಹೇಳ್ಕೊಂಡು ಜನರನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ನಾಚಿಗೇಡಿನ ವಿಚಾರ ಮಮತಾ. ಒಂದು ವೇಳೆ ಈ ಪುಂಡರನ್ನು ಆ ಸಮಯ ಪ್ರಜ್ಞೆಯಿಂದ ಪೊಲೀಸರು ನಿಯಂತ್ರಣ ಮಾಡದೇ ಇದ್ದಿದ್ದರೆ ಮಮತಾ, DJ ಹಳ್ಳಿ, KJ ಹಳ್ಳಿ ಮತ್ತು ಹುಬ್ಬಳ್ಳಿಯಲ್ಲಿ ಏನಾಗಿತ್ತು ಅದನ್ನು ಮೀರಿದಂಥ ಘಟನೆ ನಡೆದು ಹೋಗ್ಬಿಡ್ತಾ ಇತ್ತು. ಈಸಿಯಾಗಿ ಪೊಲೀಸ್ ಠಾಣೆಯ ಒಳಭಾಗಕ್ಕೆ ನುಗ್ಗಿ ಬಿಡ್ತಾ ಇದ್ರು. ಅವರೆಲ್ಲ ನಿಂತಿರುವಂಥದ್ದು ಪೊಲೀಸ್ ಠಾಣೆಯ ಗೇಟ್ನ ಮುಂಭಾಗ ಮಮತಾ. ಅಲ್ಲಿಂದ ಕೇವಲ 10 ಹೆಜ್ಜೆ ಪೊಲೀಸ್ ಠಾಣೆಯ ಬಾಗಿಲಿರುವಂತಹದ್ದು. ಹಾಗಾಗಿ ಒಂದು ವೇಳೆ ಪೊಲೀಸರು ಎದೆಗಾರಿಕೆ ತೋರಿಸ್ತಾ ಇದ್ದಿದ್ರೆ ಅವರ ಪ್ರಾಣಕ್ಕೂ ಕುತ್ತು ಬರ್ತಾ ಇತ್ತು, ಜೊತೆಗೆ ಸರ್ಕಾರದ ಆಸ್ತಿಯೂ ಹಾಳಾಗ್ತಾ ಇತ್ತು. ದೊಡ್ಡ ಮಟ್ಟದ ಧ್ವಂಸ ಆ ಒಂದು ದಿನ ರಾತ್ರಿ, ಅಂದರೆ ಫೆಬ್ರವರಿ 10ನೇ ರಾತ್ರಿ ನಡೆದು ಹೋಗ್ಬಿಡ್ತಾ ಇತ್ತು. ಅದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿ ಈ ದೃಶ್ಯಾವಳಿಗಳು ಕಾಣ್ತಾ ಇದ್ದಾವೆ ಮಮತಾ. ಕೆಪಿ ನಾಗರಾಜ್, ಪೊಲೀಸ್ ಠಾಣೆಯ ಮೇಲೆ, ಪೊಲೀಸರ ಮೇಲೇನೆ ಇವರು ಈ ರೀತಿ ಅಟ್ಟಹಾಸವನ್ನು ಮೆರೀತಾರೆ, ಕ್ರೌರ್ಯವನ್ನು ಪ್ರದರ್ಶನ ಮಾಡ್ತಾರೆ ಅಂದರೆ ಒಬ್ಬ ಜನಸಾಮಾನ್ಯ ಆ ಜಾಗದಲ್ಲೆಲ್ಲಾದರೂ ಸಿಲುಕೊಂಡಿದ್ರೆ ತಪ್ಪು ಮಾಡಿದವನು ಆತನ ಪರಿಸ್ಥಿತಿ ಏನಿತ್ತು ಅಂಥೇಳಿ ರಾಜಕೀಯ ನಾಯಕರುಗಳು ಎದ್ದು ನಿಂತು ಎದೆ ಉಬ್ಬಿಸ್ಕೊಂಡು ಇಂತಹ ಘಟನೆಗಳನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸ ಮಾಡ್ತಾರಲ್ಲ, ಆ ಥರದಿಂದಲೇ ಈ ರೀತಿ ಬಾಲ ಬಿಚ್ಚುವಂತಹ ಘಟನೆಗಳು ರಾಜ್ಯದಲ್ಲಿ ಆಗ್ತಾ ಇದೆಯಾ ಅಂಥೇಳಿ ಕೆಪಿ ನಾಗರಾಜ್. ಅದರಲ್ಲಿ ಯಾವ ಅನುಮಾನಗಳು ಬೇಡ ಪ್ರೇಮ್. ಘಟನೆ ನಡೆದ ಮೇಲೂ ಕೂಡ ಕೆಲವರನ್ನ ಅಮಾಯಕರ ಬಂಧನ ಆಗ್ತಾ ಇದೆ ಅಂತ ಇವರು ಸಪೋರ್ಟಿಗೆ ನಿಂತ್ಕೊಳ್ತಾರೆ ಅನ್ನೋದಾದರೆ, ಘಟನೆ ನಡೆಯೋದಕ್ಕಿಂತ ಮುಂಚೆ ಅವ್ರ ಬೆಂಬಲ ಎಷ್ಟರ ಮಟ್ಟಿಗೆ ಇರಬೇಕು? ಇಂಥವರ ಬೆಂಬಲದಿಂದಲೇ ಇವರೆಲ್ಲರೂ ಕೂಡ ಬಾಲ ಬಿಚ್ಚಿರುವಂಥದ್ದು ಪ್ರೇಮ್. ಯಾವಾಗ ಪೊಲೀಸರ ಮೇಲೆ ಭಯ ಹೊರಟೋಗುತ್ತೋ, ಯಾವಾಗ ಕಾನೂನಿನ ಮೇಲೆ ಭಯ ಹೊರಟೋಗುತ್ತೋ ಅಂಥ ಸಂದರ್ಭದಲ್ಲಿ ಇಂಥ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಇಂತಹ ಮತಾಂಧರು ಮುಂದಾಗಿದ್ದಾರೆ. ಯಾಕಂದರೆ ಇಷ್ಟರ ಮಟ್ಟಿಗೆ ಗಲಾಟೆ ಮಾಡಿದ ಮೇಲೂ ಕೂಡ ಅವರ ಬಗ್ಗೆ ಸಿಂಪತಿ ವ್ಯಕ್ತಪಡಿಸುವಂಥ ಜನ ನಮ್ಮ ನಡುವೆ ಇದ್ದಾರೆ. ಅದರಲ್ಲೂ ಕೂಡ ಆಡಳಿತ ಪಕ್ಷದ ಬಹುತೇಕರು ಅವರನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಇಂಥ ಘಟನೆ ಆದಮೇಲೂ ಕೂಡ. ಅಲ್ಲಿಗೆ ಇವರು ಎಷ್ಟರ ಮಟ್ಟಿಗೆ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಅರ್ಥ. ಇಂಥವರು ಬೆಂಬಲ ಕೊಡ್ತಾರೆ ಅನ್ನುವಂತಹ ದೃಷ್ಟಿಯಿಂದಲೇ ಇಂಥ ಮಟ್ಟದ ದಾಸ್ಯವನ್ನು ಅವರು ಪ್ರದರ್ಶನ ಮಾಡಿರುವಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಕಾಕಿಗೆ ಒಂದು ಭಯ ಇರುತ್ತೆ. ಕಾಕಿ ನೋಡಿದ್ರೆ ಒಂದು 2 ಹೆಜ್ಜೆ ಹಿಂದೆ ಇಡ್ತಾರೆ. ಅದು ಕಾನ್ಸ್ಟೇಬಲ್ ಇರಲಿ, ಸಬ್ ಇನ್ಸ್ಪೆಕ್ಟರ್ ಇರಲಿ, ಎಂಥರೇ ಆಗಲಿ ಒಂದು ಕಾನೂನಿನ ದೃಷ್ಟಿಯಿಂದ ಅವರ ಬಗ್ಗೆ ಒಂದಿಷ್ಟು ಭಯ ಇಟ್ಕೊಂಡಿರ್ತಾರೆ. ಆದರೆ ಇವರಿಗೆ ಯಾವ ಭಯನೂ ಇಲ್ಲ. ಅಲ್ಲಿ ವ್ಯಾನ್ನ ಮೇಲೆ ಕೂತು ಮನವಿ ಮಾಡ್ತಾ ಇರುವಂಥದ್ದು DCP ಮುತ್ತುರಾಜ್. ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡಬೇಡಿ, ನೀವೆಲ್ಲ ಚೆದರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ರಿಕ್ವೆಸ್ಟ್ನ ಕೇಳೋ ಮಕ್ಕಳೇ ಅಲ್ಲ ಇವರು ಪ್ರೇಮ್. ಇವ್ರಿಗೆ ಸರಿಯಾದಂಥ ಪೊಲೀಸ್ನ ಭಾಷೆಯಲ್ಲೇ ಇವ್ರಿಗೆ ಉತ್ತರ ಕೊಡಬೇಕಾಗಿದೆ. ಆದರೆ ಪೊಲೀಸ್ ಭಾಷೆಯಲ್ಲಿ ಇವ್ರಿಗೆ ಉತ್ತರ ಕೊಡೋದಕ್ಕೆ ಆಡಳಿತದಲ್ಲಿರೋರು ಬಿಡಬೇಕು.
ಯಾಕೆಂದರೆ ಅಲ್ಲಿರೋರನ್ನ ನೋಡ್ತಾ ಇದ್ದೀರಿ, ಅವ್ರಿಗೆ ರಿಕ್ವೆಸ್ಟು ಯಾವುದು ನಡೆಯೋದಿಲ್ಲ. ಮತಾಂಧತೆಯ ವಿಷವನ್ನು ಕುಡಿದಿರುವಂತಹ ಮತಾಂಧರವರು ಅವರಿಗೆ ಪೊಲೀಸರು ತಮ್ಮದೇ ಆದಂಥ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಇಂಥ ಘಟನೆ ಆಗದೇ ರೀತಿಯಲ್ಲಿ ತಡೆಯೋಕ್ಕೆ ಸಾಧ್ಯ. ಯಾಕೆಂದರೆ ಈ ಹಿಂದೆ ಬೆಂಗಳೂರಲ್ಲೂ ನಡೆದಿದೆ, ಇದೇ ಉದಯಗಿರಿಯಲ್ಲೂ ಈ ಹಿಂದೆ ಘಟನೆಗಳು ನಡೆದಿದ್ದಾವೆ ಪ್ರೇಮ್. ಅವತ್ತು ಪಾಠ ಕಲಿಸಿದ ಪರಿಣಾಮ ಇವು ರಿಪೀಟ್ ಆಗ್ತಾ ಇದ್ದಾವೆ ಪ್ರೇಮ್.